ಕಟಕ ರಾಶಿ ಭಾವನೆಗಳ ಸಾಗರ ಹಾಗೂ ಮಾತೃತ್ವದ ಸಂಕೇತ. ಬ್ರಹ್ಮಾಂಡದ ರಾಶಿಚಕ್ರದ 12 ಮನೆಗಳಲ್ಲಿ 4ನೇ ಮನೆ ಜಲತತ್ವದ ಪ್ರಭಾವ ಹಾಗೂ ಮನೋಕಾರಕ ಚಂದ್ರಗ್ರಹದ ಆಧಿಪತ್ಯವನ್ನು ಹೊಂದಿರುವ ಕಟಕ ರಾಶಿ. ಚಂದಿರನಂತೆ ತಂಪಾದ ಸ್ವಭಾವ, ಕಾಲಪುರುಷನ ಜಾತಕದ ಎದೆಯ ಭಾಗವನ್ನು ಪ್ರತಿನಿಧಿಸುವ ಇವರಲ್ಲಿ ಅಪ್ರತಿಮ ಪ್ರೀತಿ, ಮಮತೆ ಹಾಗೂ ಕರುಣೆಯ ಅಪ್ರತಿಮ ಶಾಂತಿ ಇದೆ. ಸಮುದ್ರದ ಅಲೆಗಳಂತೆ ಏರಿಳಿಯುವ ಭಾವನೆಗಳು ಹಾಗೂ ಪರರಹಿತವನ್ನು ಬಯಸುವ ವಿಶಾಲ ಹೃದಯ, ಈ ಎಲ್ಲ ಜ್ಯೋತಿಷ್ಯದ ಅಂಶಗಳನ್ನು ಒಟ್ಟಾಗಿ ನೋಡಿದರೆ ನೆನಪಿಗೆ ಬರುವ ಏಕೈಕ ರಾಶಿ ಅದೇ ಕಟಕ ರಾಶಿ. ಕೆಲವರು ಜೀವನದಲ್ಲಿ ಬಾಹ್ಯವಾಗಿ ಬಹಳ ಕಠಿಣವಾಗಿ ಕಂಡರೂ ಅವರ ಜನ್ಮಕುಂಡಲಿಯಲ್ಲಿನ ಚಂದ್ರನ ಪ್ರಭಾವವು ಅವರೊಳಗೆ ಒಂದು ದೈವಿಕ ಮಮತೆಯನ್ನು ತುಂಬಿರುತ್ತದೆ. ಅವರ ಪ್ರತಿಯೊಂದು ನಡೆ, ಮಾತು ಹಾಗೂ ಕುಟುಂಬದ ಮೇಲಿರುವ ಪ್ರೀತಿಯಲ್ಲಿ ರಾಶಿ ಅಧಿಪತಿಯ ಘನತೆ ಎದ್ದು ಕಾಣುತ್ತದೆ. ಇಂತಹ ಭಾವನಾತ್ಮಕ ಸ್ವಭಾವ ಹೊಂದಿರುವವರಲ್ಲಿ ಬಹುಪಾಲು ಜನರು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಸಂವೇದನಾಶೀಲ ರಾಶಿಯಾದ ಕಟಕಕ್ಕೆ ಸೇರಿದವರಾಗಿರುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಕಾಲಚಕ್ರ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ದಯಾಳು ಹಾಗೂ ಕಾಳಜಿವಂತ ಎಂದು ಪರಿಗಣಿಸಲ್ಪಡುವ ಕಟಕ ರಾಶಿಯವರ ವ್ಯಕ್ತಿತ್ವ, ಅವರ ಗುಪ್ತ ಗುಣಗಳು, ಗ್ರಹಗತಿಗಳ ಪ್ರಭಾವ, ಶಕ್ತಿ, ದುರ್ಬಲತೆಗಳು ಹಾಗೂ ಜೀವನದ ಪ್ರಮುಖ ಸತ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಕಾಲಚಕ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಹಾಗೂ ಪ್ರೀತಿ ನಮ್ಮ ಶಕ್ತಿ ಹಾಗೂ ಶ್ರೀರಕ್ಷೆ. ಜ್ಯೋತಿಷ್ಯ ಚಕ್ರದ 4ನೆಯ ರಾಶಿಯೇ ಕಟಕ ರಾಶಿ. ಈ ರಾಶಿಯ ಸಂಕೇತ ಏಳಿ. ಇದು ಕೇವಲ ಒಂದು ಜಲಚರ ಅಥವಾ ಚಿಹ್ನೆ ಮಾತ್ರವಲ್ಲ, ಅದು ಕಟಕ ರಾಶಿಯವರ ರಕ್ಷಣಾತ್ಮಕ ಸ್ವಭಾವ ಹಾಗೂ ಒಳಗಿನ ಮೃದುತ್ವವನ್ನು ಪ್ರತಿಬಿಂಬಿಸುತ್ತದೆ. ಏಣಿಯಂತೆ ಇವರು ಹೊರಗೆ ಗಟ್ಟಿಯಾಗಿದ್ದರೂ ಒಳಗೆ ಭಾವನೆಗಳ ಮೃದು ಸಾಗರವನ್ನು ಹೊಂದಿರುವವರು. ಜೀವನದಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಅದನ್ನು ತಾಳ್ಮೆಯಿಂದ ಎದುರಿಸಿ ತಮ್ಮವರನ್ನು ರಕ್ಷಿಸುವ ಅದ್ಭುತ ಮನೋಭಾವ ಹೊಂದಿರುತ್ತಾರೆ. ಈ ರಾಶಿಯ ಅಧಿಪತಿ ಚಂದ್ರಗ್ರಹ. ನವಗ್ರಹಗಳ ಮಂಡಲದಲ್ಲಿ ಚಂದ್ರನಿಗೆ ಮನಸ್ಸು, ತಾಯಿ, ಸುಖ ಹಾಗೂ ಶಾಂತಿಯನ್ನು ಸೂಚಿಸುವ ಸ್ಥಾನವಿದೆ. ಅದಕ್ಕಾಗಿಯೇ ಕಟಕ ರಾಶಿಯವರಲ್ಲಿ ಸ್ವಾಭಾವಿಕವಾಗಿ ಶಾಂತಿ, ತಾಳ್ಮೆ ಹಾಗೂ ಇತರರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಆಸಕ್ತಿ ಹೆಚ್ಚಾಗಿ ಕಾಣುತ್ತದೆ. ಇವರು ಯಾವುದೇ ವಿಷಯದಲ್ಲಿ ಅತಿಯಾಗಿ ಆತುರ ಪಡುವವರಲ್ಲ. ತಮ್ಮ ಕಲ್ಪನಾಲೋಕದ ದಾರಿಯಲ್ಲಿ ನಿಧಾನವಾಗಿ ಹಾಗೂ ಭರವಸೆಯಿಂದ ನಡೆಯುತ್ತಾರೆ. ಕೆಲವೊಮ್ಮೆ ಅವರ ಈ ಬದಲಾಗುವ ಮನಸ್ಥಿತಿ ಇತರರಿಗೆ ವಿಚಿತ್ರವಾಗಿ ಕಾಣಬಹುದು, ಆದರೆ ಅವರ ಮನಸ್ಸಿನಲ್ಲಿ ಸದಾ ಒಂದು ಸುಂದರವಾದ ಕುಟುಂಬದ ಕಲ್ಪನೆ ಇರುತ್ತದೆ. ಕಟಕ ರಾಶಿಯವರ ಅತಿದೊಡ್ಡ ಗುಣವೆಂದರೆ ಪೋಷಿಸುವ ಮನೋಭಾವ. ಇವರು ತಮ್ಮಗಿಂತ ಇತರರ ಸಂತೋಷಕ್ಕಾಗಿ, ವಿಶೇಷವಾಗಿ ಕುಟುಂಬದವರ ಸುಖಕ್ಕಾಗಿ ಶ್ರಮಿಸುವವರು ಹಾಗೂ ಇತರರಿಗೆ ಸಹಾಯ ಮಾಡಲು ಯಾವತ್ತೂ ಸಿದ್ಧವಿರುತ್ತಾರೆ. ಆದ್ದರಿಂದ ಅನೇಕ ಕ್ಷೇತ್ರಗಳಲ್ಲಿ ಕಟಕ ರಾಶಿಯವರು ಉತ್ತಮ ಸಲಹೆಗಾರರಾಗಿ ಹಾಗೂ ಮಾರ್ಗದರ್ಶಕರಾಗಿ ಕಾಣುತ್ತಾರೆ. ಆದರೆ ಹೊರಗೆ ಕಾಣುವ ಅವರ ಶಾಂತ ಸ್ವಭಾವದ ಹಿಂದೆ ಒಂದು ಭಾವುಕ ಸತ್ಯ ಅಡಗಿದೆ. ಕಟಕ ರಾಶಿಯವರನ್ನು ಕೆಲವರು ದುರ್ಬಲರು ಅಥವಾ ಅತಿಯಾದ ಸಂಕೋಚದವರು ಎಂದು ತಪ್ಪು ಭಾವಿಸುತ್ತಾರೆ. ವಾಸ್ತವವಾಗಿ ಅವರು ಮನಸ್ಸಿನಲ್ಲಿ ಬಹಳ ಆಳವಾಗಿ ಯೋಚಿಸುವವರು. ಯಾರಾದರೂ ನೋವಿನಲ್ಲಿದ್ದರೆ ಅದನ್ನು ತಮ್ಮದೇ ನೋವು ಎಂದು ಭಾವಿಸಿ ಮರುಗುತ್ತಾರೆ. ಇದರಿಂದ ಕೆಲವರಿಗೆ ಅವರು ಅತಿಯಾದ ಭಾವುಕರಂತೆ ಕಾಣಬಹುದು, ಆದರೆ ನಿಜವಾಗಿ ನೋಡಿದರೆ ಅವರ ಮನಸ್ಸು ಬಹಳ ಪವಿತ್ರ ಹಾಗೂ ನಿಸ್ವಾರ್ಥವಾಗಿರುತ್ತದೆ. ಇವರು ನೆನಪಿನ ಶಕ್ತಿಯಲ್ಲಿ ಅಪ್ರತಿಮರು. ಹಿಂದಿನ ಘಟನೆಗಳನ್ನು ಸುಲಭವಾಗಿ ಮರೆಯುವುದಿಲ್ಲ. ಇವರು ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳುವುದು ಕಡಿಮೆ, ಆದರೆ ಒಮ್ಮೆ ನೋವಾದರೆ ಅದನ್ನು ಗುಣಪಡಿಸಿಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ಯಾರಾದರೂ ಇವರನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ಇವರು ತಮ್ಮ ಸರ್ವಸ್ವವನ್ನು ಅವರಿಗೆ ನೀಡಲು ಸಿದ್ಧರಾಗುತ್ತಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಇವರು ಬಹಳ ಬೇಸರ ಮಾಡಿಕೊಳ್ಳುತ್ತಾರೆ, ಅದು ನಿರ್ಲಕ್ಷ್ಯ. ಯಾರಾದರೂ ಇವರ ಅತಿ ಪ್ರೀತಿಯನ್ನು ದುರುಪಯೋಗಪಡಿಸಿಕೊಂಡರೆ ಅಥವಾ ನಂಬಿಕೆಯನ್ನು ಒಡೆದರೆ ಅದನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ. ಸ್ನೇಹದ ವಿಷಯದಲ್ಲಿ ಕಟಕ ರಾಶಿಯವರ ಸ್ವಭಾವ ಬಹಳ ಗಾಢವಾಗಿದೆ. ಇವರು ತಮ್ಮ ಗೆಳೆಯರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ. ಯಾರನ್ನಾದರೂ ಪ್ರೀತಿಸಿದರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ತಾಯಿಯಂತಹ ಮಮತೆಯಿಂದ ನಿಭಾಯಿಸುತ್ತಾರೆ. ಇವರ ಪ್ರೀತಿ ಸದಾ ರಕ್ಷಕನಂತೆ ಇರುತ್ತದೆ. ತಮ್ಮ ಸಂಗಾತಿಗೆ ಮಾನಸಿಕ ನೆಮ್ಮದಿ ನೀಡಲು ಸದಾ ಶ್ರಮಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಅತಿಯಾದ ಮೌನ ಹಾಗೂ ಮೂಡ್ ಬದಲಾವಣೆಗಳು ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತರಬಹುದು. ಇವರು ತಮ್ಮ ಸಂಗಾತಿಯು ತಮ್ಮ ಭಾವನೆಗಳನ್ನು ಮಾತಿಲ್ಲದೆಯೇ ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಈ ನಿರೀಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡರೆ ಇವರ ಪ್ರೇಮ ಜೀವನ ತುಂಬಾ ಶಾಂತಿಯುತವಾಗಿರುತ್ತದೆ. ವೃತ್ತಿ ಜೀವನದಲ್ಲಿ ಕಟಕ ರಾಶಿಯವರು ಸೇವೆ ಹಾಗೂ ಸೃಜನಶೀಲ ಕ್ಷೇತ್ರಗಳಲ್ಲಿ ಹೆಚ್ಚು ಸಾಧನೆ ಮಾಡುತ್ತಾರೆ. ಕಲೆ, ಶಿಕ್ಷಣ, ಹೋಟೆಲ್ ಉದ್ಯಮ, ವೈದ್ಯಕೀಯ, ಸಾಮಾಜಿಕ ಸೇವೆ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕಟಕ ರಾಶಿಯವರು ತಮ್ಮ ಅದ್ಭುತ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ಇವರು ಕೆಲಸವನ್ನು ಒತ್ತಡವಿಲ್ಲದೆ ಶಾಂತವಾಗಿ ಮುಗಿಸಲು ಇಷ್ಟಪಡುತ್ತಾರೆ. ಯಾವುದೇ ಕಾರ್ಯದಲ್ಲಿ ಅತಿ ಹೆಚ್ಚಿನ ಕಾಳಜಿಯಿಂದ ತೊಡಗಿಸಿಕೊಳ್ಳುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರಿಗೆ ಒಂದು ವಿಚಿತ್ರ ಸ್ವಭಾವವಿದೆ. ಹಣದ ಅಗತ್ಯ ಇವರಿಗೆ ಚೆನ್ನಾಗಿ ಗೊತ್ತು ಹಾಗೂ ಭವಿಷ್ಯಕ್ಕಾಗಿ ಹಣ ಉಳಿಸುವುದರಲ್ಲಿ ಇವರು ಎತ್ತಿದ ಕೈ. ಹಣ ಸಂಪಾದಿಸುವ ಸಾಮರ್ಥ್ಯ ಇದ್ದರೂ ಅದನ್ನು ಕುಟುಂಬದ ನೆಮ್ಮದಿಗಾಗಿ ಅಥವಾ ಮನೆಗಾಗಿ ಖರ್ಚು ಮಾಡಲು ಎಂದಿಗೂ ಹಿಂಜರಿಯುವುದಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಇರುವಂತೆ ಕಟಕ ರಾಶಿಯವರಿಗೂ ಕೆಲವು ಸಣ್ಣ ದುರ್ಬಲತೆಗಳಿವೆ. ಅದರಲ್ಲಿ ಮೊದಲನೆಯದು ಅತಿಯಾದ ಭಾವುಕತೆ. ಸಣ್ಣ ವಿಷಯಕ್ಕೂ ಅತಿಯಾಗಿ ನೊಂದುಕೊಳ್ಳುತ್ತಾರೆ. ಎರಡನೆಯದು ಅತಿಯಾದ ಹಳವಂಡು. ಹಳೆಯ ನೆನಪುಗಳನ್ನು ಹಿಡಿದುಕೊಂಡು ಚಿಂತಿಸುತ್ತಾರೆ. ಮೂರನೆಯದು ಸಂಶಯ. ಕೆಲವೊಮ್ಮೆ ಪ್ರೀತಿಯ ವಿಷಯದಲ್ಲಿ ಅತಿಯಾದ ರಕ್ಷಣಾತ್ಮಕವಾಗಿ ಇರುತ್ತಾರೆ.
4ನೆಯದು ಇತರರ ಮಾತುಗಳಿಗೆ ಬೇಗನೆ ಬೇಸರ ಮಾಡಿಕೊಳ್ಳುವುದು. ಕಟಕ ರಾಶಿಯವರ ಸ್ವಭಾವದಲ್ಲಿ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಅವರೊಳಗಿನ ಅಸಾಮಾನ್ಯ ಸಹನೆ. ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ಮೌನವಾಗಿ ಸಹಿಸುವ ಶಕ್ತಿ ಇವರಿಗಿದೆ. ಇತರರು ಗಾಬರಿಗೊಳ್ಳುವ ಪರಿಸ್ಥಿತಿಯಲ್ಲೂ ಕಟಕ ರಾಶಿಯವರು ಶಾಂತವಾಗಿ ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ಇದೇ ಕಾರಣಕ್ಕೆ ಇವರನ್ನು ರಾಶಿಚಕ್ರದ ಅತ್ಯಂತ ಪರಿಪಕ್ವ ಮನಸ್ಸಿನವರು ಎಂದು ಕರೆಯಲಾಗುತ್ತದೆ. ಚಂದ್ರಗ್ರಹದ ಪ್ರಭಾವವಿರುವುದರಿಂದ ಇವರಲ್ಲಿ ಅಪಾರ ಜ್ಞಾನ ಹಾಗೂ ಧಾರ್ಮಿಕ ಮನೋಭಾವ ತುಂಬಿರುತ್ತದೆ. ಯಾವುದೇ ಕೆಲಸ ಆರಂಭಿಸಿದರೆ ಅದನ್ನು ಸಂಪೂರ್ಣ ಭಕ್ತಿಯಿಂದ ಮಾಡುವ ಗುಣ ಇವರದು. ಆದರೂ ಕಟಕ ರಾಶಿಯವರ ವಿಶೇಷತೆ ಏನೆಂದರೆ ಅವರು ಸೋಲನ್ನು ಕೂಡ ಒಂದು ಪಾಠವೆಂದು ಸ್ವೀಕರಿಸುತ್ತಾರೆ. ಒಂದು ಬಾರಿ ಹಿನ್ನಡೆ ಕಂಡರೂ ಧೃತಿಗಡದೆ ದೈವ ಬಲದ ಮೇಲೆ ನಂಬಿಕೆಯಿಟ್ಟು ಮತ್ತೆ ಮುನ್ನಡೆಯುತ್ತಾರೆ. ಅವರ ಮನಸ್ಸಿನಲ್ಲಿ ಸದಾ ಶಾಂತಿ ಹಾಗೂ ನೆಮ್ಮದಿಯ ಹುಡುಕಾಟವಿರುತ್ತದೆ. ಇವರು ತಂಡದ ಸದಸ್ಯರಾಗಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಅದ್ಭುತ ಗುಣವನ್ನು ಹೊಂದಿರುತ್ತಾರೆ. ಸವಾಲುಗಳನ್ನು ಎದುರಿಸುವುದಕ್ಕೆ ಇವರು ಭಯಪಡುವುದಿಲ್ಲ, ಆದರೆ ಜಗಳಗಳಿಂದ ದೂರವಿರಲು ಪ್ರಯತ್ನಿಸುತ್ತಾರೆ. ಸ್ನೇಹ ಹಾಗೂ ಸಂಬಂಧಗಳ ವಿಚಾರದಲ್ಲಿ ಕಟಕ ರಾಶಿಯವರು ನಿಸ್ವಾರ್ಥ ವ್ಯಕ್ತಿತ್ವದವರು. ಅವರ ಮನಸ್ಸಿನಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸದ ಗುಣ ಇವರದು. ಇವರು ಸ್ನೇಹಕ್ಕೆ ಹೆಚ್ಚಿನ ಬೆಲೆ ನೀಡುತ್ತಾರೆ. ನಿಷ್ಠೆ ಹಾಗೂ ಮಾನವೀಯತೆಯನ್ನು ಅವರು ಜೀವನದಲ್ಲಿ ಹೆಚ್ಚು ಗೌರವಿಸುತ್ತಾರೆ. ತಮ್ಮವರಿಗಾಗಿ ಅವರು ಯಾವಾಗಲೂ ಪ್ರಾರ್ಥಿಸುವ ಹಾಗೂ ಬೆಂಬಲ ನೀಡುವ ಉದಾರ ಸ್ವಭಾವ ಹೊಂದಿರುತ್ತಾರೆ. ಅವರಿಗೆ ಜೀವನವೆಂದರೆ ಕೇವಲ ಹಣ ಗಳಿಸುವುದಲ್ಲ, ಬದಲಾಗಿ ನೆಮ್ಮದಿಯ ಮನೆ ಹಾಗೂ ನೆಮ್ಮದಿಯ ಮನಸ್ಸನ್ನು ಸಂಪಾದಿಸುವುದು. ಆರೋಗ್ಯದ ದೃಷ್ಟಿಯಿಂದ ಕಟಕ ರಾಶಿಯವರು ಸಾಮಾನ್ಯವಾಗಿ ಸೂಕ್ಷ್ಮ ಪ್ರಕೃತಿಯವರು. ಚಂದ್ರನ ಪ್ರಭಾವದಿಂದ ಇವರಲ್ಲಿ ಮಾನಸಿಕ ಶಕ್ತಿ ಇದೆ, ಆದರೆ ಚಂದ್ರನ ಕಳೆಗಳಂತೆ ಇವರ ಆರೋಗ್ಯ ಏರಿಳಿಯಬಹುದು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಶೀತ ಅಥವಾ ಅತಿಯಾದ ಆತಂಕದಿಂದ ಉಂಟಾಗುವ ಮಾನಸಿಕ ಒತ್ತಡ ಇವರನ್ನು ಕಾಡಬಹುದು. ಆದ್ದರಿಂದ ಪ್ರಾಣಾಯಾಮ ಹಾಗೂ ಜಲಚಿಕಿತ್ಸೆಗಳು ಇವರಿಗೆ ಬಹಳ ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡುವುದು ಅಥವಾ ತಾಯಿಯ ಆಶೀರ್ವಾದ ಪಡೆಯುವುದು ಇವರ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕಟಕ ರಾಶಿಯವರು ಹುಟ್ಟಿನಿಂದಲೇ ಇತರರನ್ನು ಪೋಷಿಸಲು ಇಷ್ಟಪಡುತ್ತಾರೆ. ಆದರೆ ಜೀವನ ಅವರಿಗೆ ಕಲಿಸುವ ಮಹತ್ವದ ಪಾಠವೆಂದರೆ ವಾಸ್ತವ್ಯತೆ. ಯಾವಾಗ ಇವರು ಹಳೆಯ ನೆನಪುಗಳಿಂದ ಹೊರಬಂದು ವಾಸ್ತವವನ್ನು ಎದುರಿಸಲು ಕಲಿಯುತ್ತಾರೋ, ಯಾವಾಗ ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೋ, ಆಗ ಅವರ ಜೀವನದಲ್ಲಿ ನಿಜವಾದ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತದೆ. ಯಾಕೆಂದರೆ ನಿಜವಾದ ಶಾಂತಿ ಎಂದರೆ ಕೇವಲ ಅಡಗಿಕೊಳ್ಳುವುದಲ್ಲ, ಭಾವನೆಗಳನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರುವವನೇ ನಿಜವಾದ ವಿಜಯಿ. ಕಟಕ ರಾಶಿಯವರು ತಮ್ಮ ಕಲ್ಪನಾಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಅವರು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬಲ್ಲರು. ಅವರೊಳಗೆ ಅದ್ಭುತ ಪ್ರೀತಿ ಇದೆ, ದಯೆ ಇದೆ ಹಾಗೂ ಇತರರ ಮನಸ್ಸನ್ನು ಓದುವ ಶಕ್ತಿ ಇದೆ. ಆದ್ದರಿಂದ ಮೇಲ್ನೋಟಕ್ಕೆ ಶಾಂತವಾಗಿ ಕಾಣುವ ಕಟಕ ರಾಶಿಯವರು ತಮ್ಮವರಿಗೆ ಸದಾ ರಕ್ಷಕನಂತೆ ನಿಲ್ಲುವವರು. ಮುಂದಿನ ಬಾರಿ ನೀವು ಯಾವುದೇ ಕಟಕ ರಾಶಿಯವರನ್ನು ಭೇಟಿ ಮಾಡಿದಾಗ ಅವರ ಮೌನದ ಹಿಂದೆ ಇರುವ ಆ ಸಾಗರದಂತಹ ಆಳವಾದ ಪ್ರೀತಿಯನ್ನು ಅರಿಯಲು ಪ್ರಯತ್ನಿಸಿ. ಈ ರೀತಿಯ ಜ್ಯೋತಿಷ್ಯ ಹಾಗೂ ರಾಶಿ ವಿಚಾರಗಳ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ಕಾಲಚಕ್ರ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನೀವು ಕಟಕ ರಾಶಿಯವರಾದರೆ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಮಾತಾಜಿ ಎಂದು ತಪ್ಪದೆ ಬರೆಯಿರಿ. ಧನ್ಯವಾದಗಳು. ಓಂ ಶಾಂತಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.